ಹಾಗಾಗಿ ಇದೀಗ ಟ್ರಂಪ್ ಯಾಕೆ ವೆನೆಜುವೆಲಾ ದೇಶ ಮೇಲೆ ಅಷ್ಟೊಂದು ಉರಿ ಕೆಂಡ ಕಾಡ್ತಿದ್ದಾರೆ ಅಂತಂದ್ರೆ ಮುಂದಿನ ಭವಿಷ್ಯ ದಿನಗಳಲ್ಲಿ ಟ್ರಂಪ್ಗೆ ಇದು ಭಾರಿ ಮುಖಭಂಗ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಎಲ್ಲೋ ಒಂದ್ ಕಡೆ ಟ್ರಂಪ್ ಖತಮ್ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಭಾರತದ ದೋಸ್ತಿಗಳನ್ನ ಕಂಡು ಕಂಗಾಲಾಗಿದ್ದಾರೆ ಟ್ರಂಪ್. ಯಾಕೆ? ಬ್ರಿಕ್ಸ್ ಸಂಸ್ಥಾಪಕ ಸದಸ್ಯ ದೇಶಗಳಲ್ಲಿ ಭಾರತವು ಕೂಡ ಅದು ಒಂದು. ಯಾಕಂದ್ರೆ ಭಾರತ ಎಲ್ಲದರಲ್ಲೂ ಕೂಡ ಇದೀಗ ಮುಂದುವರೆದಿರತಕ್ಕಂತಹ ದೇಶವಾಗಿದೆ. ಜೊತೆಗೆ ಅಮೆರಿಕದ ಯಾವುದೇ ಆರ್ಥಿಕ ನೀತಿಗಳನ್ನು ಒಪ್ತಾ ಇಲ್ಲ ಸಲೀಸಗಟವಾಗಿ. ಜೊತೆಗೆ ಬ್ರಿಕ್ಸ್ ಅತ್ಯಂತ ವೇಗವಾಗಿ ಬೆಳೆತಿರತಕ್ಕಂತಹ ಜಾಗತಿಕ ಮಟ್ಟದ ಒಂದು ಕೂಟ. ಇನ್ನು ಈ ಒಂದು ಬ್ರಿಕ್ಸ್ ಕೂಟದಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾದಿಂದ ಕೂಡಿ ನಿರ್ಮಾಣ ಆಗಿರತಕ್ಕಂತಹ ಒಂದು ದೊಡ್ಡ ಒಂದು ಒಕ್ಕೂಟ ಇದೆ. ಹಾಗಾಗಿ ಈ ಒಕ್ಕೂಟದಲ್ಲಿ ಅಮೆರಿಕ ಇಲ್ಲ. ಹಾಗಾಗಿ ಪದೇ ಪದೇ ಬ್ರಿಕ್ಸ್ ದೇಶಗಳ ಜೊತೆಗೆ ಅಮೆರಿಕ ಇದೀಗ ಕಿರಿಕ್ ಮಾಡ್ತಾ ಇದೆ. ಇನ್ನು ಬ್ರಿಕ್ಸ್ ದೇಶಗಳ ಮೇಲೆ 10% ತೆರಿಗೆಯನ್ನ ಹಾಕ್ತಾ ಇದ್ದಾರೆ. ಆದರೂ ಕೂಡ ಈ ದೇಶಗಳು ಅಮೆರಿಕಕ್ಕೆ ಬಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸ್ವಂತ ಕರೆನ್ಸಿ ಮಾಡಲು ಇದೀಗ ಬ್ರಿಕ್ಸ್ ದೇಶಗಳು, ಬ್ರಿಕ್ಸ್ನ ಈ ಒಕ್ಕೂಟದ ಎಲ್ಲ ಸದಸ್ಯ ದೇಶಗಳು ಇದೀಗ ಆ ಒಂದು ಆಲೋಚನೆಯಲ್ಲಿದೆ. ತಮ್ಮದೇ ಒಂದು ಒಕ್ಕೂಟದಾಗಿರ್ತಕ್ಕಂತಹ ಒಂದು ಜಾಗತಿಕ ಮಟ್ಟದ ಒಂದು ಕರೆನ್ಸಿಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ. ಬ್ರಿಕ್ಸ್ ಕರೆನ್ಸಿ ಪ್ರಸ್ತಾವನೆಯಿಂದ ಇದೀಗ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಎಲ್ಲಿ ತಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೋ ಅಂತಕ್ಕಂಥದ್ದು. ಬ್ರಿಕ್ಸ್ ಕರೆನ್ಸಿ ಬಂದ್ರೆ ಒಂದು ವೇಳೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಮಾತನಾಡಿಕೊಂಡು ಅದೇ ರೀತಿಯಾಗಿ ಅದೇ ಪ್ಲಾನ್ ಪ್ರಕಾರ ಏನಾದರೂ ಬ್ರಿಕ್ಸ್ ಕರೆನ್ಸಿ ಬಂದಿದ್ದೇ ಆದಲ್ಲಿ ಡಾಲರ್ ಇದೀಗ ಮಕಾಡೆ ಮಲಗುತ್ತಾ ಎಲ್ಲ ಸಾಧ್ಯತೆ ಕೂಡ ಇದೆ ಭವಿಷ್ಯ ದಿನಮಾನಗಳಲ್ಲಿ. ಇದು ಅಮೆರಿಕದ ವರ್ಚಸ್ಸಿಗೆ ಬಹುದೊಡ್ಡ ಆಪತ್ತು ತರಲಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳಬಹುದು. ಹಾಗಾಗಿ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಮೇಲೆ ಕೆಂಡವನ್ನ ಕಾರ್ತಾ ಇದ್ದಾನೆ ಡೊನಾಲ್ಡ್ ಟ್ರಂಪ್. ಇನ್ನು ಟ್ರಂಪ್ ಅವರ ತೆರಿಗೆ ಹಾಕಿದ್ರೂ ಕೂಡ ರಷ್ಯಾ ಜೊತೆಗೆ ಭಾರತ ದೋಸ್ತಿಯನ್ನ ಕೈಗೊಳ್ತಾ ಇದೆ. ಯಾಕಂದ್ರೆ ರಷ್ಯಾ ಮತ್ತು ಭಾರತದ ದೋಸ್ತಿ ಇಂದು ನಿನ್ನೆದಲ್ಲ. ಹಲವು ವರ್ಷಗಳಿಂದ ರಷ್ಯಾ ಮತ್ತು ಭಾರತ ಅತ್ಯಂತ ಆಪ್ತ ಸ್ನೇಹಿತ ವಲಯಗಳಲ್ಲಿ ರಷ್ಯಾ ಕೂಡ ಒಂದು. ಆದರೆ ಆ ಕಡೆಗೆ ಅಮೆರಿಕ ಮತ್ತು ರಷ್ಯಾ ಬದ್ಧ ವೈರಿಗಳು. ಹಾಗಾಗಿ ಎಷ್ಟೇ ತೆರಿಗೆಯನ್ನು ವಿಧಿಸಿದರೂ ಕೂಡ ಭಾರತಕ್ಕೆ ಕಚ್ಚಾ ತೈಲವನ್ನ ರಫ್ತು ಮಾಡುವುದರಲ್ಲಿ ರಷ್ಯಾ ಯಾವುದೇ ಕಾಲದಲ್ಲಿ ನಿಲ್ಲಿಸಿಲ್ಲ ಇದುವರೆಗೂ ಕೂಡ. ಇನ್ನು ಭಾರತಕ್ಕೆ ಬಂದು ಮೊನ್ನೆ ರೀಸೆಂಟ್ ಆಗಿ ಪುಟಿನ್ ಅವರು ಬಂದು ಭರ್ಜರಿ ಆಫರ್ ಅನ್ನ ಕೊಟ್ಟರು. ಯಾವುದೇ ವ್ಯವಹಾರ ಆಗಿರಬಹುದು, ಕೈಗಾರಿಕೋದ್ಯಮ ಆಗಿರಬಹುದು ಅಥವಾ ತೈಲಕ್ಕೆ ಸಂಬಂಧಪಟ್ಟಂತಾಗಿರಬಹುದು, ಎಲ್ಲದಕ್ಕೂ ಕೂಡ ರಷ್ಯಾ ಸಮ್ಮತವಾಗಿದೆ ಅಂತಕ್ಕಂಥದ್ದು. ಇನ್ನು ಭಾರತಕ್ಕೆ ಕಡಿಮೆ ಬೆಲೆಗೆ ಅದೇ ಕಾರಣಕ್ಕಾಗಿ ರಷ್ಯಾ, ಭಾರತದ ಅತ್ಯಾಪ್ತ ಸ್ನೇಹಿತವಾಗಿರತಕ್ಕಂತಹ ರಷ್ಯಾ ನಿರಂತರವಾಗಿ ಈಗಲೂ ಕೂಡ ತೈಲವನ್ನ ರಫ್ತು ಮಾಡ್ತಾನೆ ಇದೆ. ಇದು ಎಲ್ಲ ಒಂದು ಕಡೆ ಅಮೆರಿಕ ಅಧ್ಯಕ್ಷನ ಕಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಇದೀಗ ಬ್ರಿಕ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಮೇಲ್ನೋಟಕ್ಕೆ ಇದು ಕಂಡು ಬರ್ತಾ ಇದೆ, ಆದರೆ ಆಂತರಿಕ ರಾಜಕೀಯ ವಲಯದಲ್ಲಿ ಇನ್ನೂ ಹಲವಾರು ಲೆಕ್ಕಾಚಾರಗಳಿವೆ. ಯಾಕಂತಂದ್ರೆ ಬ್ರಿಕ್ಸ್ನ ಈ ಒಕ್ಕೂಟದಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ತನಗೆ ತಾನೇ ಬಿರುದು ಕೊಟ್ಟಿರತಕ್ಕಂತಹ ಅಮೆರಿಕ ಈ ಒಂದು ಒಕ್ಕೂಟದಲ್ಲಿ ಇಲ್ಲ. ಭವಿಷ್ಯದ ದಿನಮಾನಗಳಲ್ಲಿ ಬ್ರಿಕ್ಸ್ ಅಕಸ್ಮಾತ್ ಏನಾದರೂ ಒಂದು ಕರೆನ್ಸಿಯನ್ನ ತಂದಿದೆಯಾದಲ್ಲಿ ಡಾಲರ್ ಬ್ರಿಕ್ಸ್ ಕರೆನ್ಸಿ ಮುಂದೆ ಮಕಾಡೆ ಮಲಗುವುದು ಅಕ್ಷರಶಃ ನಿಜ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಹಾಗಾಗಿ ಇದೀಗ ಟ್ರಂಪ್ ಯಾಕೆ ವೆನೆಜುವೆಲಾ ದೇಶ ಮೇಲೆ ಅಷ್ಟೊಂದು ಉರಿ ಕೆಂಡ ಕಾಡ್ತಿದ್ದಾರೆ ಅಂತಂದ್ರೆ ಮುಂದಿನ ಭವಿಷ್ಯ ದಿನಗಳಲ್ಲಿ ಟ್ರಂಪ್ಗೆ ಇದು ಭಾರಿ ಮುಖಭಂಗ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಎಲ್ಲೋ ಒಂದ್ ಕಡೆ ಟ್ರಂಪ್ ಖತಮ್ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಭಾರತದ ದೋಸ್ತಿಗಳನ್ನ ಕಂಡು ಕಂಗಾಲಾಗಿದ್ದಾರೆ ಟ್ರಂಪ್. ಯಾಕೆ? ಬ್ರಿಕ್ಸ್ ಸಂಸ್ಥಾಪಕ ಸದಸ್ಯ ದೇಶಗಳಲ್ಲಿ ಭಾರತವು ಕೂಡ ಅದು ಒಂದು. ಯಾಕಂದ್ರೆ ಭಾರತ ಎಲ್ಲದರಲ್ಲೂ ಕೂಡ ಇದೀಗ ಮುಂದುವರೆದಿರತಕ್ಕಂತಹ ದೇಶವಾಗಿದೆ. ಜೊತೆಗೆ ಅಮೆರಿಕದ ಯಾವುದೇ ಆರ್ಥಿಕ ನೀತಿಗಳನ್ನು ಒಪ್ತಾ ಇಲ್ಲ ಸಲೀಸಗಟವಾಗಿ. ಜೊತೆಗೆ ಬ್ರಿಕ್ಸ್ ಅತ್ಯಂತ ವೇಗವಾಗಿ ಬೆಳೆತಿರತಕ್ಕಂತಹ ಜಾಗತಿಕ ಮಟ್ಟದ ಒಂದು ಕೂಟ. ಇನ್ನು ಈ ಒಂದು ಬ್ರಿಕ್ಸ್ ಕೂಟದಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾದಿಂದ ಕೂಡಿ ನಿರ್ಮಾಣ ಆಗಿರತಕ್ಕಂತಹ ಒಂದು ದೊಡ್ಡ ಒಂದು ಒಕ್ಕೂಟ ಇದೆ. ಹಾಗಾಗಿ ಈ ಒಕ್ಕೂಟದಲ್ಲಿ ಅಮೆರಿಕ ಇಲ್ಲ. ಹಾಗಾಗಿ ಪದೇ ಪದೇ ಬ್ರಿಕ್ಸ್ ದೇಶಗಳ ಜೊತೆಗೆ ಅಮೆರಿಕ ಇದೀಗ ಕಿರಿಕ್ ಮಾಡ್ತಾ ಇದೆ. ಇನ್ನು ಬ್ರಿಕ್ಸ್ ದೇಶಗಳ ಮೇಲೆ 10% ತೆರಿಗೆಯನ್ನ ಹಾಕ್ತಾ ಇದ್ದಾರೆ. ಆದರೂ ಕೂಡ ಈ ದೇಶಗಳು ಅಮೆರಿಕಕ್ಕೆ ಬಗ್ತಾ ಇಲ್ಲ.
ಆ ಹಿನ್ನೆಲೆಯಲ್ಲಿ ಸ್ವಂತ ಕರೆನ್ಸಿ ಮಾಡಲು ಇದೀಗ ಬ್ರಿಕ್ಸ್ನ ಈ ಒಕ್ಕೂಟದ ಎಲ್ಲ ಸದಸ್ಯ ದೇಶಗಳು ಇದೀಗ ಆ ಒಂದು ಆಲೋಚನೆಯಲ್ಲಿದೆ. ತಮ್ಮದೇ ಒಂದು ಒಕ್ಕೂಟದಾಗಿರ್ತಕ್ಕಂತಹ ಒಂದು ಜಾಗತಿಕ ಮಟ್ಟದ ಒಂದು ಕರೆನ್ಸಿಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ. ಬ್ರಿಕ್ಸ್ ಕರೆನ್ಸಿ ಪ್ರಸ್ತಾವನೆಯಿಂದ ಇದೀಗ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಕಂಗಾಲಿಗೆ ಹೋಗಿದ್ದಾರೆ. ಎಲ್ಲಿ ತಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೋ ಅಂತಕ್ಕಂಥದ್ದು. ಬ್ರಿಕ್ಸ್ ಕರೆನ್ಸಿ ಬಂದ್ರೆ ಒಂದು ವೇಳೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಮಾತನಾಡಿಕೊಂಡು ಅದೇ ರೀತಿಯಾಗಿ ಅದೇ ಪ್ಲಾನ್ ಪ್ರಕಾರ ಏನಾದರೂ ಬ್ರಿಕ್ಸ್ ಕರೆನ್ಸಿ ಬಂದಿದ್ದೇ ಆದಲ್ಲಿ ಡಾಲರ್ ಇದೀಗ ಮಕಾಡೆ ಮಲಗುತ್ತಹ ಎಲ್ಲ ಸಾಧ್ಯತೆ ಕೂಡ ಇದೆ ಭವಿಷ್ಯದ ದಿನಮಾನಗಳಲ್ಲಿ. ಇದು ಅಮೆರಿಕದ ವರ್ಚಸ್ಸಿಗೆ ಬಹುದೊಡ್ಡ ಆಪತ್ತು ತರಲಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳಬಹುದು. ಹಾಗಾಗಿ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಮೇಲೆ ಕೆಂಡವನ್ನ ಕಾರ್ತಾ ಇದ್ದಾನೆ ಡೊನಾಲ್ಡ್ ಟ್ರಂಪ್. ಇನ್ನು ಟ್ರಂಪ್ ಅವರ ತೆರಿಗೆ ಹಾಕಿದ್ರೂ ಕೂಡ ರಷ್ಯಾ ಜೊತೆಗೆ ಭಾರತ ದೋಸ್ತಿಯನ್ನ ಕೈಕೊಳ್ತಾ ಇದೆ. ಯಾಕಂದ್ರೆ ರಷ್ಯಾ ಮತ್ತು ಭಾರತದ ದೋಸ್ತಿ ಇಂದು ನಿನ್ನೆದಲ್ಲ. ಹಲವು ವರ್ಷಗಳಿಂದ ರಷ್ಯಾ ಮತ್ತು ಭಾರತ ಅತ್ಯಂತ ಆಪ್ತ ಸ್ನೇಹಿತ ವಲಯಗಳಲ್ಲಿ ರಷ್ಯಾ ಕೂಡ ಒಂದು. ಆದರೆ ಆ ಕಡೆಗೆ ಅಮೆರಿಕ ಮತ್ತು ರಷ್ಯಾ ಬದ್ಧ ವೈರಿಗಳು. ಹಾಗಾಗಿ ಎಷ್ಟೇ ತೆರಿಗೆಯನ್ನು ವಿಧಿಸಿದರೂ ಕೂಡ ಭಾರತಕ್ಕೆ ಕಚ್ಚಾ ತೈಲವನ್ನ ರಫ್ತು ಮಾಡುವುದರಲ್ಲಿ ರಷ್ಯಾ ಯಾವುದೇ ಕಾಲದಲ್ಲಿ ನಿಲ್ಲಿಸಿಲ್ಲ ಇದುವರೆಗೂ ಕೂಡ. ಇನ್ನು ಭಾರತಕ್ಕೆ ಬಂದು ಮೊನ್ನೆ ರೀಸೆಂಟ್ ಆಗಿ ಪುಟಿನ್ ಅವರು ಬಂದು ಭರ್ಜರಿ ಆಫರ್ ಅನ್ನ ಕೊಟ್ಟರು. ಯಾವುದೇ ವ್ಯವಹಾರ ಆಗಿರಬಹುದು, ಕೈಗಾರಿಕೋದ್ಯಮ ಆಗಿರಬಹುದು ಅಥವಾ ತೈಲಕ್ಕೆ ಸಂಬಂಧಪಟ್ಟಂತಾಗಿರಬಹುದು, ಎಲ್ಲದಕ್ಕೂ ಕೂಡ ರಷ್ಯಾ ಸಮ್ಮತವಾಗಿದೆ ಅಂತಕ್ಕಂಥದ್ದು. ಇನ್ನು ಭಾರತಕ್ಕೆ ಕಡಿಮೆ ಬೆಲೆಗೆ ಅದೇ ಕಾರಣಕ್ಕಾಗಿ ರಷ್ಯಾ ಭಾರತದ ಅತ್ಯಾಪ್ತ ಸ್ನೇಹಿತವಾಗಿರತಕ್ಕಂತಹ ರಷ್ಯಾ ನಿರಂತರವಾಗಿ ಈಗಲೂ ಕೂಡ ತೈಲವನ್ನ ರಫ್ತು ಮಾಡ್ತಾನೆ ಇದೆ. ಇದು ಎಲ್ಲ ಒಂದು ಕಡೆ ಅಮೆರಿಕ ಅಧ್ಯಕ್ಷನ ಕಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಇದೀಗ ಬ್ರಿಕ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಮೇಲ್ನೋಟಕ್ಕೆ ಇದು ಕಂಡು ಬರ್ತಾ ಇದೆ, ಆದರೆ ಆಂತರಿಕ ರಾಜಕೀಯ ವಲಯದಲ್ಲಿ ಇನ್ನೂ ಹಲವಾರು ಲೆಕ್ಕಾಚಾರಗಳಿವೆ. ಯಾಕಂತಂದ್ರೆ ಬ್ರಿಕ್ಸ್ನ ಈ ಒಕ್ಕೂಟದಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ತನಗೆ ತಾನೇ ಬರೆದುಕೊಟ್ಟಿರತಕ್ಕಂತಹ ಅಮೆರಿಕ ಈ ಒಂದು ಒಕ್ಕೂಟದಲ್ಲಿ ಇಲ್ಲ. ಭವಿಷ್ಯದ ದಿನಮಾನಗಳಲ್ಲಿ ಬ್ರಿಕ್ಸ್ ಅಕಸ್ಮಾತ್ ಏನಾದರೂ ಒಂದು ಕರೆನ್ಸಿಯನ್ನ ತಂದಿದೆ ಆದಲ್ಲಿ ಡಾಲರ್ ಬ್ರಿಕ್ಸ್ ಕರೆನ್ಸಿ ಮುಂದೆ ಮಕಾಡೆ ಮಲಗುವುದು ಅಕ್ಷರಶಃ ನಿಜ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಹಾಗಾಗಿ ಇದೀಗ ಟ್ರಂಪ್ ಯಾಕೆ ವೆನಿಜುವೆಲಾ ದೇಶ ಮೇಲೆ ಅಷ್ಟೊಂದು ಉರಿ ಕೆಂಡ ಕಾಡ್ತಿದ್ದಾರೆ ಅಂತಂದ್ರೆ ಮುಂದಿನ ಭವಿಷ್ಯ ದಿನಗಳಲ್ಲಿ ಟ್ರಂಪ್ಗೆ ಇದು ಭಾರಿ ಮುಖಭಂಗ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಟ್ರಂಪ್ ಖತಮ್ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಭಾರತದ ದೋಸ್ತಿಗಳನ್ನ ಕಂಡು ಕಂಗಾಲಾಗಿದ್ದಾರೆ ಟ್ರಂಪ್. ಯಾಕೆ? ಬ್ರಿಕ್ಸ್ ಸಂಸ್ಥಾಪಕ ಸದಸ್ಯ ದೇಶಗಳಲ್ಲಿ ಭಾರತವು ಕೂಡ ಅದು ಒಂದು. ಯಾಕಂದ್ರೆ ಭಾರತ ಎಲ್ಲದರಲ್ಲೂ ಕೂಡ ಇದೀಗ ಮುಂದುವರೆದಿರತಕ್ಕಂತಹ ದೇಶವಾಗಿದೆ. ಜೊತೆಗೆ ಅಮೆರಿಕದ ಯಾವುದೇ ಆರ್ಥಿಕ ನೀತಿಗಳನ್ನು ಒಪ್ತಾ ಇಲ್ಲ ಸಲೀಸಗಟವಾಗಿ. ಜೊತೆಗೆ ಬ್ರಿಕ್ಸ್ ಅತ್ಯಂತ ವೇಗವಾಗಿ ಬೆಳೆತಕ್ಕಂತಹ ಜಾಗತಿಕ ಮಟ್ಟದ ಒಂದು ಕೂಟ. ಇನ್ನು ಈ ಒಂದು ಬ್ರಿಕ್ಸ್ ಕೂಟದಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾದಿಂದ ಕೂಡಿ ನಿರ್ಮಾಣ ಆಗಿರತಕ್ಕಂತಹ ಒಂದು ದೊಡ್ಡ ಒಂದು ಒಕ್ಕೂಟ ಇದೆ. ಹಾಗಾಗಿ ಈ ಒಕ್ಕೂಟದಲ್ಲಿ ಅಮೆರಿಕ ಇಲ್ಲ. ಹಾಗಾಗಿ ಪದೇ ಪದೇ ಬ್ರಿಕ್ಸ್ ದೇಶಗಳ ಜೊತೆಗೆ ಅಮೆರಿಕ ಇದೀಗ ಕಿರಿಕ್ ಮಾಡ್ತಾ ಇದೆ. ಇನ್ನು ಬ್ರಿಕ್ಸ್ ದೇಶಗಳ ಮೇಲೆ 10% ತೆರಿಗೆಯನ್ನ ಹಾಕ್ತಾ ಇದ್ದಾರೆ. ಆದರೂ ಕೂಡ ಈ ದೇಶಗಳು ಅಮೆರಿಕಕ್ಕೆ ಬಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸ್ವಂತ ಕರೆನ್ಸಿ ಮಾಡಲು ಇದೀಗ ಬ್ರಿಕ್ಸ್ನ ಈ ಒಕ್ಕೂಟದ ಎಲ್ಲ ಸದಸ್ಯ ದೇಶಗಳು ಇದೀಗ ಆ ಒಂದು ಆಲೋಚನೆಯಲ್ಲಿದೆ. ತಮ್ಮದೇ ಒಂದು ಒಕ್ಕೂಟದಾಗಿರ್ತಕ್ಕಂತಹ ಒಂದು ಜಾಗತಿಕ ಮಟ್ಟದ ಒಂದು ಕರೆನ್ಸಿಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ. ಬ್ರಿಕ್ಸ್ ಕರೆನ್ಸಿ ಪ್ರಸ್ತಾವನೆಯಿಂದ ಇದೀಗ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಕಂಗಾಲಿಗೆ ಹೋಗಿದ್ದಾರೆ. ಎಲ್ಲಿ ತಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೋ ಅಂತಕ್ಕಂಥದ್ದು. ಬ್ರಿಕ್ಸ್ ಕರೆನ್ಸಿ ಬಂದ್ರೆ ಒಂದು ವೇಳೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಮಾತನಾಡಿಕೊಂಡು ಅದೇ ರೀತಿಯಾಗಿ ಅದೇ ಪ್ಲಾನ್ ಪ್ರಕಾರ ಏನಾದರೂ ಬ್ರಿಕ್ಸ್ ಕರೆನ್ಸಿ ಬಂದಿದ್ದೇ ಆದಲ್ಲಿ ಡಾಲರ್ ಇದೀಗ ಮಕಾಡೆ ಮಲಗುತ್ತಹ ಎಲ್ಲ ಸಾಧ್ಯತೆ ಕೂಡ ಇದೆ ಭವಿಷ್ಯದ ದಿನಮಾನಗಳಲ್ಲಿ. ಇದು ಅಮೆರಿಕದ ವರ್ಚಸ್ಸಿಗೆ ಬಹುದೊಡ್ಡ ಆಪತ್ತು ತರಲಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಂತಾನೆ ಹೇಳಬಹುದು. ಹಾಗಾಗಿ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳ ಮೇಲೆ ಕೆಂಡವನ್ನ ಕಾರ್ತಾ ಇದ್ದಾನೆ ಡೊನಾಲ್ಡ್ ಟ್ರಂಪ್. ಇನ್ನು ಟ್ರಂಪ್ ಅವರ ತೆರಿಗೆ ಹಾಕಿದ್ರೂ ಕೂಡ ರಷ್ಯಾ ಜೊತೆಗೆ ಭಾರತ ದೋಸ್ತಿಯನ್ನ ಕೈಕೊಳ್ತಾ ಇದೆ. ಯಾಕಂದ್ರೆ ರಷ್ಯಾ ಮತ್ತು ಭಾರತದ ದೋಸ್ತಿ ಇಂದು ನಿನ್ನೆದಲ್ಲ. ಹಲವು ವರ್ಷಗಳಿಂದ ರಷ್ಯಾ ಮತ್ತು ಭಾರತ ಅತ್ಯಂತ ಆಪ್ತ ಸ್ನೇಹಿತ ವಲಯಗಳಲ್ಲಿ ರಷ್ಯಾ ಕೂಡ ಒಂದು. ಆದರೆ
ಆ ಕಡೆಗೆ ಅಮೆರಿಕ ಮತ್ತು ರಷ್ಯಾ ಬದ್ಧ ವೈರಿಗಳು. ಹಾಗಾಗಿ ಎಷ್ಟೇ ತೆರಿಗೆಯನ್ನು ವಿಧಿಸಿದರೂ ಕೂಡ ಭಾರತಕ್ಕೆ ಕಚ್ಚಾ ತೈಲವನ್ನ ರಫ್ತು ಮಾಡೋದ್ರಲ್ಲಿ ರಷ್ಯಾ ಯಾವುದೇ ಕಾಲದಲ್ಲಿ ನಿಲ್ಲಿಸಿಲ್ಲ ಇದುವರೆಗೂ ಕೂಡ. ಇನ್ನು ಭಾರತಕ್ಕೆ ಬಂದು ಮೊನ್ನೆ ರೀಸೆಂಟ್ ಆಗಿ ಪುಟಿನ್ ಅವರು ಬಂದು ಭರ್ಜರಿ ಆಫರ್ ಅನ್ನ ಕೊಟ್ಟರು. ಯಾವುದೇ ವ್ಯವಹಾರ ಆಗಿರಬಹುದು, ಕೈಗಾರಿಕೋದ್ಯಮ ಆಗಿರಬಹುದು, ಅಥವಾ ತೈಲಕ್ಕೆ ಸಂಬಂಧಪಟ್ಟಂತಾಗಿರಬಹುದು, ಎಲ್ಲದಕ್ಕೂ ಕೂಡ ರಷ್ಯಾ ಸಮ್ಮತವಾಗಿದೆ ಅಂತಕ್ಕಂಥದ್ದು. ಇನ್ನು ಭಾರತಕ್ಕೆ ಕಡಿಮೆ ಬೆಲೆಗೆ, ಅದೇ ಕಾರಣಕ್ಕಾಗಿ ರಷ್ಯಾ, ಭಾರತದ ಅತ್ಯಂತ ಸ್ನೇಹಿತವಾಗಿರತಕ್ಕಂತಹ ರಷ್ಯಾ ನಿರಂತರವಾಗಿ ಈಗಲೂ ಕೂಡ ತೈಲವನ್ನ ರಫ್ತು ಮಾಡ್ತಾನೆ ಇದೆ. ಇದು ಎಲ್ಲ ಒಂದು ಕಡೆ ಅಮೆರಿಕ ಅಧ್ಯಕ್ಷನ ಕಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಇದೀಗ ಬ್ರಿಕ್ಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಮೇಲ್ನೋಟಕ್ಕೆ ಇದು ಕಂಡು ಬರ್ತಾ ಇದೆ, ಆದ್ರೆ ಆಂತರಿಕ ರಾಜಕೀಯ ವಲಯದಲ್ಲಿ ಇನ್ನೂ ಹಲವಾರು ಲೆಕ್ಕಾಚಾರಗಳಿವೆ. ಯಾಕಂತಂದ್ರೆ ಬ್ರಿಕ್ಸ್ ನ ಈ ಒಕ್ಕೂಟದಲ್ಲಿ ವಿಶ್ವದ ದೊಡ್ಡಣ್ಣ ಅಂತ ತನಗೆ ತಾನೇ ಬಿರುದು ಕೊಟ್ಟಿರತಕ್ಕಂತಹ ಅಮೆರಿಕ ಈ ಒಂದು ಒಕ್ಕೂಟದಲ್ಲಿ ಇಲ್ಲ. ಭವಿಷ್ಯದ ದಿನಮಾನಗಳಲ್ಲಿ ಬ್ರಿಕ್ಸ್ ಅಕಸ್ಮಾತ್ ಏನಾದರೂ ಒಂದು ಕರೆನ್ಸಿಯನ್ನ ತಂದಿದೆಯಾದಲ್ಲಿ ಡಾಲರ್ ಬ್ರಿಕ್ಸ್ ಕರೆನ್ಸಿ ಮುಂದೆ ಮಕಾಡೆ ಮಲಗುವುದು ಅಕ್ಷರಶಃ ನಿಜ. ಮುಂದಿನ ಸುದ್ದಿಯನ್ನ ನೋಡ್ತಾ ಹೋಗೋಣ.